ಇದು ಶ್ರೀರಂಗಂ ಕ್ಷೇತ್ರ. ಇಲ್ಲಿ 7 ಪ್ರಾಕಾರಗಳು ಇರುತ್ತೆ ಮತ್ತು ಗೋಪುರಗಳು 17ಗಳು ಇರುತ್ತೆ. ಪ್ರಧಾನ ಗೋಪುರ ಅಂದರೆ ಈ ಕ್ಷೇತ್ರದಲ್ಲಿ ಪ್ರಧಾನ ಗೋಪುರವು 240 ಅಡಿ ಎತ್ತರವಿರುವುದು ಮತ್ತು 180 ಅಡಿ ಅಗಲವಿರುವಂತಹ ಗೋಪುರ. ಇದರ ಬಗ್ಗೆ ನಾವು ಶ್ರೀರಂಗಂ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ, ಸುಸ್ವಾಗತ. ಭೂಲೋಕವೇ ವೈಕುಂಠವೆನಿಸುವಂತಹ ಕ್ಷೇತ್ರ ಶ್ರೀರಂಗಂ. ಶ್ರೀರಂಗನಾಥನೇ ವಿಷ್ಣು ಸ್ವರೂಪ. 5 ಹೆಡೆ ಸರ್ಪದ ಮೇಲೆ ಅಂದರೆ ಆದಿಶೇಷನ ಮೇಲೆ ಪವಳಿಸಿದಂತಹ ಶ್ರೀರಂಗನಾಥನು ಮತ್ತು ಅಮ್ಮನವರು ಶ್ರೀರಂಗನಾಯಕಿ. ಆಳ್ವಾರ್ಗಳು ಕೀರ್ತನೆ ಮಾಡಿದಂತಹ ಕ್ಷೇತ್ರಗಳಲ್ಲಿ ಪ್ರಧಾನವಾದ ಕ್ಷೇತ್ರ. 108 ದಿವ್ಯ ಕ್ಷೇತ್ರಗಳಲ್ಲಿ ಪ್ರಧಾನವಾದ ಕ್ಷೇತ್ರವೇ ಅತ್ಯಂತ ಪ್ರಾಚೀನವಾದ ಕ್ಷೇತ್ರ ಶ್ರೀರಂಗಂ. ಶ್ರೀರಂಗನಾಥನು ಚತುರ್ಮುಖ ಬ್ರಹ್ಮದೇವನ ಆರಾಧ್ಯ ದೈವ. ಪ್ರಾಚೀನ ಕಾಲದಲ್ಲಿ ಅಂದರೆ ಕೃತಯುಗದಲ್ಲಿ ಶ್ರೀಮನ್ನಾರಾಯಣನು ಮಹಾವಿಷ್ಣುವು ಬ್ರಹ್ಮದೇವನನ್ನು ಸೃಷ್ಟಿ ಮಾಡುತ್ತಾನೆ. ಆಗ ಆ ಬ್ರಹ್ಮದೇವರು ನಾನು ಆರಾಧಿಸುವುದಕ್ಕೋಸ್ಕರ ನನಗೆ ಒಂದು ವಿಗ್ರಹ ಬೇಕು ನನಗೆ ಅಂತ ಕೇಳ್ತಾರೆ. ಆಗ ಶ್ರೀಮನ್ನಾರಾಯಣನು ಬ್ರಹ್ಮದೇವರಿಗೆ ಶ್ರೀರಂಗನಾಥನ ವಿಗ್ರಹ, ವಿಮಾನ ಗೋಪುರವಿರುವಂತಹ ವಿಗ್ರಹವನ್ನು ಅವರಿಗೆ ಕೊಡ್ತಾರೆ. ಅವರು ಶ್ರದ್ಧಾ ಭಕ್ತಿಗಳಿಂದ ಪ್ರತಿನಿತ್ಯವೂ ಅದನ್ನು ಪೂಜಿಸುತ್ತಾ ಬರುತ್ತಾರೆ. ಹೀಗೆ ಪೂಜಿಸುತ್ತಾ ಇರಬೇಕಾದ್ರೆ ಬ್ರಹ್ಮದೇವನ ಮಗ ಮನು ಕುಮಾರನ ಮಗ ಇಕ್ಷ್ವಾಕುವಿಗೆ ತನ್ನ ಶ್ರೀರಂಗನಾಥನ ವಿಗ್ರಹ, ವಿಮಾನ ಗೋಪುರವಿರುವಂತಹ ವಿಗ್ರಹ ತನಗೆ ಬೇಕೆಂದು ಬ್ರಹ್ಮದೇವನನ್ನು ಪ್ರಾರ್ಥಿಸಿ ಧ್ಯಾನ ಮಾಡುತ್ತಾನೆ. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಏನು ಬೇಕು ಅಂತ ಕೇಳಿದಾಗ ಅವರಿಗೂ ಶ್ರೀರಂಗನಾಥನ ವಿಗ್ರಹ, ವಿಮಾನ ಗೋಪುರವಿರುವಂತಹ ವಿಗ್ರಹ ನನಗೆ ಬೇಕು, ಆ ವಿಗ್ರಹ ನನಗೆ ಬೇಕು ಅಂತ ಕೇಳ್ತಾರೆ. ಆಗ ಅಲ್ಲಿಗೆ ವಿಷ್ಣುದೇವರು ಶ್ರೀಮನ್ನಾರಾಯಣನು ಅಲ್ಲಿಗೆ ಪ್ರತ್ಯಕ್ಷನಾಗಿ ಅವರಿಗೆ ನೀನು ಆ ವಿಮಾನ ಗೋಪುರವನ್ನು ಇಕ್ಷ್ವಾಕುವಿಗೆ ಕೊಡು ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವರು ಆ ಶ್ರೀರಂಗನಾಥನನ್ನು ಆರಾಧಿಸದೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಬಿಟ್ಟು ನಾನು ಇರುವುದಿಲ್ಲ ಅಂತ ಹೇಳ್ತಾರೆ. ಆಗ ಶ್ರೀಮನ್ ಮಹಾವಿಷ್ಣುವು ಸರಯೂ ನದಿ ತೀರದಲ್ಲಿ ಅಯೋಧ್ಯೆಯಲ್ಲಿರುವ ನಾನು ಅಲ್ಲಿ ನೆಲೆಸಿರುತ್ತೇನೆ, ನೀನು ಅಲ್ಲಿ ಪ್ರತಿದಿನವೂ ಬೆಳಗ್ಗೆ ನನ್ನನ್ನು ಆರಾಧಿಸು ಅಂತ ಹೇಳ್ತಾರೆ. ನಾನು ಶ್ರೀರಂಗಂಗೆ ಸೇರಿದಾಗ ನೀನು ಮಧ್ಯಾಹ್ನದ ವೇಳೆಯಲ್ಲಿ ಅಲ್ಲಿ ಆರಾಧಿಸು ಅಂತ ಹೇಳ್ತಾರೆ. ಸರಿ, ಹಾಗೆ ಆಗಲಿ ಅಂತ ಅವರು ಆ ಇಕ್ಷ್ವಾಕುವಿಗೆ ರಂಗನಾಥನ ವಿಗ್ರಹ, ವಿಮಾನ ಗೋಪುರವಿರುವಂತಹ ವಿಗ್ರಹವನ್ನು ಅವರಿಗೆ ಕೊಡ್ತಾರೆ. ಆಗ ಇಕ್ಷ್ವಾಕು ಕುಲದಲ್ಲಿ ಇಕ್ಷ್ವಾಕುವು ಶ್ರೀರಾಮಚಂದ್ರನ ವಂಶದವರು. ಆ ಕೃತಯುಗದಲ್ಲಿ ಶ್ರೀರಾಮಚಂದ್ರನು ಆ ವಿಗ್ರಹವನ್ನು ಪೂಜಿಸುತ್ತಾ ಇರ್ತಾರೆ. ಆಗ ಶ್ರೀರಾಮದೇವರಿಗೆ ಪಟ್ಟಾಭಿಷೇಕದ ಕಾಲದಲ್ಲಿ ಅಲ್ಲಿ ಎಲ್ಲರಿಗೂ ಬಹುಮತಿಗಳನ್ನು ಕೊಟ್ಟಾಗ ವಿಭೀಷಣನು ತನ್ನನ್ನು ಬಿಟ್ಟು ಹೋಗಲಾರದೆ ಅವರಿಗೆ ಶ್ರೀರಂಗನಾಥನ ವಿಗ್ರಹವನ್ನು ಅವರಿಗೆ ಕೊಡ್ತಾರೆ. ಆಗ ಆ ವಿಭೀಷಣನು ಆ ವಿಗ್ರಹವನ್ನು ಲಂಕೆಗೆ ತೆಗೆದುಕೊಂಡು ಹೋಗ್ತಾರೆ. ಲಂಕೆಗೆ ತೆಗೆದುಕೊಂಡು ಹೋಗುವಾಗ ಸಂಧ್ಯಾವಂದನೆಯ ಸಮಯದಲ್ಲಿ ಅವರು ಆ ವಿಗ್ರಹವನ್ನು ಒಂದು ಪವಿತ್ರವಾದ ಪ್ರದೇಶದಲ್ಲಿ ಅಲ್ಲಿ ಇಡ್ತಾರೆ. ಆವಾಗ ಅಲ್ಲಿಗೆ ಧರ್ಮವರ್ಮ ಅನ್ನುವ ರಾಜು ಅಲ್ಲಿಗೆ ಬಂದು ಆ ವಿಗ್ರಹವನ್ನು ನೋಡಿ ಇಲ್ಲಿಯೇ ನೀನು ಸ್ಥಿರವಾಗಿ ನೆಲೆಸು ಎಂದು ಹೇಳ್ತಾರೆ. ಆಗ ಆ ವಿಗ್ರಹವು ಅಲ್ಲಿಯೇ ಸ್ಥಿರವಾಗಿ ನೆಲೆಸಿರುತ್ತೆ. ಈ ವಿಭೀಷಣನು ಸಂಧ್ಯಾವಂದನೆಯನ್ನು ಮುಗಿಸ್ಕೊಂಡು ವಾಪಸ್ಸು ಬರುವಾಗ ಆ ವಿಗ್ರಹ ಅಲ್ಲೇ ಸ್ಥಿರವಾಗಿ ನಿಂತಿರುತ್ತೆ. ಇದನ್ನು ಕಂಡು ವಿಭೀಷಣನಿಗೆ ಬೇಸರವಾಗುತ್ತೆ.
ಆಗ ಆ ಶ್ರೀರಂಗನಾಥನು ಅವರಿಗೆ, ನೀನು ನಿತ್ಯವೂ ರಾತ್ರಿಯ ವೇಳೆಯಲ್ಲಿ ನನ್ನನ್ನು, ಆ ಶ್ರೀರಂಗನಾಥನನ್ನು ಅಲ್ಲಿ ಬಂದು ನೀನು ಆರಾಧಿಸು ಅಂತ ಹೇಳ್ತಾರೆ. ಹೀಗೆ ಶ್ರೀರಂಗನಾಥನು ಬ್ರಹ್ಮದೇವನಿಂದ ಆರಾಧಿಸಲ್ಪಟ್ಟ ವಿಗ್ರಹವು ಈಗ ಶ್ರೀರಂಗಂನಲ್ಲಿ ಸ್ಥಿರವಾಗಿ ನಿಂತಿರುತ್ತೆ. ಇದೇ ಆ ವಿಮಾನ ಗೋಪುರ. ಶ್ರೀರಂಗನಾಥನು ವಿಗ್ರಹವಿರುವಂತಹ ವಿಮಾನ ಗೋಪುರ ನಾವು ಇಲ್ಲಿ ಕಾಣಬಹುದು. ಮತ್ತು ನಾವು ಶ್ರೀರಂಗನಾಥನನ್ನು 7 ಹೆಡೆ ಆದಿಶೇಷನ ಮೇಲೆ ಮಲಗಿರುವಂತಹ ಶ್ರೀರಂಗನಾಥನ ದರ್ಶನವನ್ನು ಕೂಡ ಮಾಡಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.